ಲಾಸ್ಟ್ 10 ಡೇಸ್ ಅಲ್ಲಿ ನೀವು ಹೇಗೆ 625 ಸ್ಕೋರ್ ಮಾಡಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ, ನೀವು ಸಹ 625 ಸ್ಕೋರ್ ಮಾಡಬಹುದು. ಲೆಟ್ಸ್ ಸ್ಟಾರ್ಟ್. ಮಕ್ಕಳೇ, ಕಮೆಂಟ್ ಅಲ್ಲಿ 625 ಅಂತ ಹಾಕಿ. ಸರ್, ನಾನು ಪಾಸ್ ಆದ್ರೆ ಸಾಕು, 60, 70, 80% ಬಂದ್ರೆ ಸಾಕು ಅಂತೀರಾ? ಇಲ್ಲ, ನೀವು 625ಗೆ ಏಮ್ ಮಾಡಿ. ಯಾಕಂದ್ರೆ ಯಾವಾಗ ನಮ್ಮ ಗುರಿ ಆಕಾಶದೆತ್ತರಕ್ಕಿರುತ್ತೋ ನಾವು 6th ಇಲ್ಲ 7th ಫ್ಲೋರಿಗೆ ಅಟ್ಲೀಸ್ಟ್ ಆದ್ರೂ ಹೋಗ್ತೇವೆ. ಅದೇ ಫಿಲಾಸಫಿಯನ್ನ ಇಲ್ಲಿ ಫಾಲೋ ಮಾಡೋಣ. 625 ಗೋಲ್ ಅಂತ ಇಟ್ಕೋಣ. ನಾವು ನಮ್ಮ ಬೆಸ್ಟ್ ಅನ್ನ ಕೊಡೋಣ. ಎಷ್ಟು ಬರುತ್ತೋ ಅದನ್ನ ಸ್ವೀಕರಿಸೋಣ. ಎಲ್ರೂ ಸಹ ಕಮೆಂಟ್ ಅಲ್ಲಿ 625 ಅಂತ ಹಾಕಿದ್ದೀರಾ ತಾನೆ? ಈ ವಿಡಿಯೋದ ಮಧ್ಯದಲ್ಲಿ ಬರುವಂತಹ ಸ್ಲೈಡ್ಸ್ಗಳು, ಕಂಟೆಂಟ್ಗಳು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಇದು ಎಲ್ಲೂ ಸಹ ಸಿಗಲ್ಲ ನಿಮಗೆ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ಸ್ಗಳಾಗಿವೆ. ಲಕ್ಷ್ಯ ಕೊಟ್ಟು ನೋಡಿ, ಹಾಗೆ ಎಲ್ಲವನ್ನೂ ಸಹ ಫಾಲೋ ಮಾಡಿ. ಎಲ್ರೂ ಸಹ ಸ್ಟೇಟ್ ಟಾಪರ್ಸ್ಗಳಾಗ್ತೀರಾ ಅನ್ನೋ ಭರವಸೆ ನನಗಿದೆ. ಇಫ್ ಯು ಫಾಲೋ ದಿಸ್ ಪ್ಲಾನ್ ಆನೆಸ್ಟ್ಲಿ, ನೀವು ಪ್ರಾಮಾಣಿಕವಾಗಿ, ನಿಯತ್ತಾಗಿ, ಆನೆಸ್ಟ್ ಆಗಿ ಈ ಪ್ಲಾನ್ ಅನ್ನ ಫಾಲೋ ಮಾಡ್ತೀರಾ ಅಂದ್ರೆ ನಿಮ್ಮ ಮಾರ್ಕ್ಸ್ಗಳು ಸಹ ಆಟೋಮೆಟಿಕ್ ಆಗಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಜೀವನದಲ್ಲಿ ಯಾವುದೂ ಸಹ ಒಂದೇ ದೊಡ್ಡ ರೂಲ್ ಅನ್ನೋದಿಲ್ಲ. ಬಟ್ ಅದರಲ್ಲೂ ಒಂದು ದೊಡ್ಡ ರೂಲ್ ಇದೆ, ಅಂದ್ರೆ ಅದೇ ಏನು ಎಫರ್ಟ್ಸ್ ಹಾಕ್ತೀರೋ ಅದಕ್ಕೆ ತಕ್ಕದಾಗಿ ನಿಮಗೆ ರಿಸಲ್ಟ್ಸ್ಗಳು ಸಿಗತ್ತೆ. ಅದೇ ರೀತಿ ಯಾವ ರೀತಿ ಎಫರ್ಟ್ಸ್ಗಳನ್ನ ಹಾಕಬೇಕು ಅಂತ ನಾನು ಈ ಕ್ಲಾಸ್ನಲ್ಲಿ ನಿಮಗೆ ಹೇಳ್ತೇನೆ. ಆರ್ ಯು ರೆಡಿ? ಎಸ್ ಅಂತ ಕಮೆಂಟ್ ಅಲ್ಲಿ ಹಾಕಿ. ಯಾಕಂದ್ರೆ ಈ ಮೂವ್ಮೆಂಟ್ ಅಲ್ಲಿ ಕನ್ಫ್ಯೂಷನ್ ಅನ್ನೋದು ಬೇಡ. ಎಸ್, ನಾನು ರೆಡಿ ಆಗಿದ್ದೇನೆ, ಎಲ್ಲವನ್ನೂ ಸಹ ಸಾಧಿಸ್ತೇನೆ. 625, 100 ಎಲ್ಲ ಸಹ ವಿದಿನ್ ಮೈ ಗ್ರಾಬ್ಸ್ ಇದೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ನನಗೆ ನಿಮ್ಮೇಲೆ ನಂಬಿಕೆ ಇದೆ, ನಿಮಗೂ ಸಹ ನಂಬಿಕೆ ಇರಲಿ. ಅಂಡ್ ನಂಬಿಕೆಗಿಂತ ಹೆಚ್ಚಾಗಿ ನನಗೆ ಗೊತ್ತು ನೀವು ಸ್ಕೋರ್ ಮಾಡ್ತೀರಾ ಅಂತ. ದ 625 ಬ್ಲೂ ಪ್ರಿಂಟ್, ಈ ಫಾರ್ಮುಲಾವನ್ನ ನೀವು ಫಾಲೋ ಮಾಡಬೇಕು. ಏನ್ ಫಾರ್ಮುಲಾ? ರಿವಿಷನ್ನು, ಪ್ರಾಕ್ಟೀಸು, ಪ್ರಿಸಿಷನ್ನು. ಈ ಮೂಮೆಂಟ್ ಅಲ್ಲಿ ರಿವಿಷನ್ ಮಾಡಬೇಕು ನೀವು. ವೆರಿ ಇಂಪಾರ್ಟೆಂಟು. ನಾವು ಅದೆಷ್ಟೋ ವಿಡಿಯೋಸ್ಗಳನ್ನ ಮಾಡಿದ್ದೇವೆ, ಫಾಸ್ಟ್ ರಿವಿಷನ್ ವಿತ್ ಕೀವರ್ಡ್ಸ್ಗಳು ಅಂತ. ಫಾರ್ಮುಲಾಸ್ಗಳ ಬ್ಯಾಂಕ್ ಅನ್ನ ನಮ್ಮ ಕಿಶೋರ್ ಸರ್ ಅವರು ಮಾಡಿದ್ದಾರೆ. ಅದೆಷ್ಟೋ ಅಪ್ಲಿಕೇಶನ್ಸ್ ಕ್ವಶನ್ಸ್ಗಳು ಅಂತ. ಹಾಗೆ ರಿವಿಷನ್ನು, ಪಾಸಿಂಗ್ ಪ್ಯಾಕೇಜ್, ಶೋರ್ ಶಾರ್ಟ್ ಕ್ವಶನ್ಸ್ಗಳನ್ನ ಮಾಡಿದ್ದೇವೆ. ಇವೆಲ್ಲದರ ಒಂದೇ ಏಮು, ನಿಮಗೆ ರಿವಿಷನ್ ಆಗಬೇಕು. ಎಕ್ಸಾಮ್ ಹಾಲಲ್ಲಿ ಕೂತಾಗ ಪ್ಯಾನಿಕ್ ಆಗ್ತೀರಾ. ಯಾಕಂದ್ರೆ ನೀವು ರಿವೈಸ್ ಮಾಡಿರಲ್ಲ, ಆ ಕಾನ್ಫಿಡೆನ್ಸ್ ಬಂದಿರಲ್ಲ. ಅದೇ ನೀವು ಓದ್ತಾ ಇದ್ರೆ, ಕೀವರ್ಡ್ಸ್ಗಳನ್ನ ಮೆಲಕ್ ಹಾಕ್ತಾ ಇದ್ರೆ ನೀವು ಕಾನ್ಫಿಡೆಂಟ್ ಆಗ್ತೀರಾ. ರಿವಿಷನ್ ಆದ್ಮೇಲೆ ಪ್ರಾಕ್ಟೀಸ್ ಮಾಡಬೇಕು, ಎಕ್ಸಾಮ್ ಹಾಲಲ್ಲಿ ನೀವು ಬರಿಬೇಕು. ಹೀಗಾಗಿ ದಿನಕ್ಕೆ ಅಟ್ಲೀಸ್ಟ್ ನೀವು 20 to 30 ಕ್ವಶನ್ಸ್ಗಳ ಆನ್ಸರ್ಸ್ಗಳನ್ನ ಬರೀರಿ. ಇದರಿಂದ ನಿಮಗೂ ಸಹ ನಂಬಿಕೆ ಬರುತ್ತೆ ನಿಮ್ಮ ಮೇಲೆ. ಅನ್ಸುತ್ತೆ ಎಸ್, ಐ ಕ್ಯಾನ್ ಡೂ ಇಟ್ ಅಂತ. ಪ್ರಿಸಿಷನ್, ಈ ಮೂಮೆಂಟ್ ಅಲ್ಲಿ ನಾನು ಆಮೇಲೆ ಮಾಡ್ತೇನೆ, ಅಯ್ಯೋ ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ಈ ರೀತಿ ಮಾಡಿದ್ರೆ ಆಗಲ್ಲ. ನಾವೇನೇ ಮಾಡಿದ್ರೂ ಸಹ ಬುಲ್ಸ್ ಐ. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಕಾಂಪಿಟೇಷನ್ ಅನ್ನ ನೋಡ್ತಾ ಇರ್ತೀರಾ, ಬಿಲ್ಲು ಬಾಣ ಇರಬಹುದು ಅಥವಾ ಶೂಟಿಂಗು. ಅದರಲ್ಲಿ ಮಧ್ಯದಲ್ಲಿ ಏನಿರುತ್ತೋ ಅದನ್ನ ನಾವು ಬುಲ್ಸ್ ಐ ಅಂತ ಕರಿತೇವೆ. ಪರ್ಫೆಕ್ಟ್ ಸ್ಕೋರು 10. ಅದೇ ರೀತಿ ಈಗಲೂ ಸಹ ನೀವು ನಿಮ್ಮ ಪರ್ಫೆಕ್ಟ್ ಅನ್ನ ಕೊಡಬೇಕು. ನಾನು ಆಮೇಲೆ ಕೊಡ್ತೇನೆ, ನನ್ನ ಹತ್ರ ಆಗಲ್ಲ, ಅವೆಲ್ಲ ನಡೆಯಲ್ಲ. ನನಗ್ ಗೊತ್ತು ನಿಮ್ಮ ಹತ್ರ ಆಗತ್ತೆ, ನೀವು ಕೊಡ್ಲೇಬೇಕು. ರಿಕ್ವೆಸ್ಟ್ಗಳನ್ನಂತೂ ನಾನು ಮಾಡೋದೇ ಇಲ್ಲ ಈ ಟೈಮ್ನಲ್ಲಿ. 10 ಡೇಸ್ ಉಳಿದಿದೆ, ಹೀಗಿರ್ಬೇಕಾದ್ರೆ ಬೆಸ್ಟ್ ಅನ್ನ ಕೊಡ್ಲೇಬೇಕು. ಕೊಡ್ತೀರಾ ತಾನೆ? ನಾನು ಪ್ರತಿ ಸಲ ಬಂದು ನಿಮಗೆ ಹೇಳ್ತೇನೆ ಈ ಮಾತುಗಳನ್ನ. ಯಾಕಂದ್ರೆ ನಿಮಗೂ ಅದೆಷ್ಟೋ ಸಲ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಓದ್ಬೇಕಾದ್ರೆ ಅನ್ಸುತ್ತೆ ನಾನು ಡಿಸ್ಟ್ರಾಕ್ಷನ್ ಆಗ್ತಾ ಇದ್ದೇನೆ, ನನಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ. ಆವಾಗ ನಾನು ಬಂದು ನಿಮ್ಮನ್ನ ಎಚ್ಚರಿಸ್ತೇನೆ. ಅದು ನನ್ನ ಕರ್ತವ್ಯ. ನೀವು ಎಚ್ಚರಿಕೆಯಿಂದ ಮತ್ತೆ ಓದೋದು ನಿಮ್ಮ ಕರ್ತವ್ಯವಾಗತ್ತೆ. ಡ್ಯೂಟಿ ಮಾಡ್ತೀರಾ ತಾನೆ? ಇದೇ
RPP ನಮ್ಮ ಮೇಜರ್ ಫಾರ್ಮುಲಾ ಆಗಿರುವಂತಹದ್ದು. ಬನ್ನಿ ಮುಂದೆ ನೋಡೋಣ. 10 ಡೇಸ್ ಮ್ಯಾಪ್ ಅನ್ನ 10 ದಿನ ಏನ್ ಮಾಡಬೇಕು ಅಂತ ಹೇಳ್ತೇನೆ. ಈ ಫಸ್ಟ್ ಸ್ಟಾರ್ಟಿಂಗ್ 3 ಡೇಸ್ 7, 8, 9, 10 ರಿವರ್ಸ್ ಬರ್ತಾ ಇದ್ದೇವೆ ಹಿಂದಿನಿಂದ. ಯಾಕೆ ಇಂಪಾರ್ಟೆಂಟ್ ಆಗತ್ತೆ? ಯಾಕಂದ್ರೆ ಈಗ 10 ಡೇಸ್ ಇದೆ ಅಂದ ಕೂಡಲೇ ಈ 10 ಡೇ ಇನ್ನು 10 ದಿನ ಇದೆ ಅಂತ ಚಿಲ್ ಆಗ್ಲಿಕ್ಕೆ ಆಗಲ್ಲ. ಈ 10th ಡೇ ಅನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು. ಹೀಗಾಗಿ ಇವತ್ತು, ನಾಳೆ, ನಾಡಿದ್ದು 3 ದಿನ ಇದೆ. ಫಾಸ್ಟ್ ರಿವಿಷನ್ ಮಾಡಬೇಕು. ಫಾಸ್ಟ್ ರಿವಿಷನ್ ಅಂದ್ರೆ ಏನು? ಟೆಕ್ಸ್ಟ್ ಬುಕ್ ಓದ್ತಾ ಕೂತ್ಕೊಳ್ಳೋದ? ಇಲ್ಲ, ನೀವು ನಮ್ಮ ಪರೀಕ್ಷೆ ಆಪ್ ನಲ್ಲಿ ಪ್ರತಿಯೊಂದು ಚಾಪ್ಟರ್ಸ್ಗೂ ಸಹ ನೋಟ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತೀರಾ. ನೀವು ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಮ್ಮರಿ ವಿಡಿಯೋಸ್ ಗಳನ್ನ ಫೈಂಡ್ ಔಟ್ ಮಾಡ್ತೀರಾ. ನೀವೇ ನಿಮಗೋಸ್ಕರ ನೋಟ್ಸ್ ಗಳನ್ನ ಬರ್ಕೊಂಡಿರ್ತೀರಾ. ಅದು ಫಾಸ್ಟ್ ರಿವಿಷನ್ ಆಗತ್ತೆ. ಟೆಕ್ಸ್ಟ್ ಬುಕ್ ಅನ್ನ A to Z ಓದ್ತೇನೆ, ನಾನು ಕಂಪ್ಲೀಟ್ ಮಾಡ್ತೇನೆ ಅಂದ್ರೆ ಈ ಮೂಮೆಂಟ್ ಅಲ್ಲಿ ಆಗಲ್ಲ. ನೀವು ಮಾಡಬೇಕಾಗಿರೋದು ಈ ಫಾಸ್ಟ್ ರಿವಿಷನ್ ನೋಟ್ಸ್ ಸಮ್ಮರೀಸ್ ಗಳ ಮುಖಾಂತರ. ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಅದಾದ್ಮೇಲೆ ಮತ್ತೆರಡು ದಿನಕ್ಕೆ 100 ಕ್ವಶನ್ಸ್ ಗಳನ್ನ ಬರೀರಿ, ಆನ್ಸರ್ಸ್ ಗಳನ್ನ, ಕೀವರ್ಡ್ಸ್ ಗಳನ್ನ ಬರೀರಿ, ಫಾರ್ಮುಲಾಸ್ ಗಳನ್ನ ಬರೀರಿ, ಸ್ಟೆಪ್ ವೈಸ್ ಸಾಲ್ವ್ ಮಾಡಿ, ಡಯಾಗ್ರಾಮ್ಸ್ ಗಳನ್ನ ಮಾಡಿ, ಮ್ಯಾಪರ್ಸ್ ಗಳನ್ನ ಮಾಡಿ. ಮಾಡಲೇಬೇಕು. ಯಾಕಂದ್ರೆ ಎಷ್ಟು ತೆಗಿತೀರೋ ಅಷ್ಟೇ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಎಕ್ಸಾಮ್ ಹಾಲ್ ಅಲ್ಲಿ ಕೂತಾಗ ನಿಮ್ಮ ಕೈ ಆಟೋಮೆಟಿಕಲಿ ಆನ್ಸರ್ ಅನ್ನ ಬರಿತಾ ಹೋಗುತ್ತೆ. ಹೀಗಾಗಿ ರೈಟಿಂಗ್ ಪ್ರಾಕ್ಟೀಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಎಸ್, ಈ ಮಾತನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಡಿಸ್ಟ್ರಾಕ್ಟ್ ಆಗಬೇಡಿ. ವೆರಿ ಇಂಪಾರ್ಟೆಂಟ್ ಫೇಸು. ಇನ್ಸ್ಟಾಗ್ರಾಮ್ ರೀಲ್ಸು, ಯೂಟ್ಯೂಬ್ ಶಾರ್ಟ್ಸು, ಹಾಗೆ ಕ್ರಿಕೆಟು, ಅದು ಇದು ಅಂತ ಡಿಸ್ಟ್ರಾಕ್ಟ್ ಆಗೋ ಮಾತೇ ಇಲ್ಲ. ಓದ್ಲೇಬೇಕು. ನಾನು ಇಲ್ಲಿ ತನಕ ನಿಮ್ಗೆ ಯಾವತ್ತಾದ್ರೂ ಓದ್ಲೇಬೇಕು ಅಂತ ಇದ್ನ? ಇಲ್ಲ. ಇಲ್ಲಿ ತನಕ ಹೇಳ್ತಾ ಇದ್ದೆ ಓದಿ ಚಿಲ್ ಮಾಡಿ ಎಂಜಾಯ್ ಮಾಡಿ. ಬಟ್ ಈ ಮೂಮೆಂಟ್ ಅಲ್ಲಿ ನಾನು ಹೇಳ್ತಾ ಇರೋದು ಈ 10 ಡೇಸ್ ಅನ್ನ ನಿಮ್ಮ ಜೀವನದ ಬೆಸ್ಟ್ 10 ಡೇಸ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಅಷ್ಟೇ ಎಫರ್ಟ್ಸ್ ಗಳನ್ನ ಹಾಕ್ಬೇಕು. ಕೊನೆಯಲ್ಲಿ ಯಾವುದೇ ರಿಗ್ರೆಟ್ ಇರಬಾರ್ದು. ಅಯ್ಯೋ ನನ್ನ ಹತ್ರ ಮಾಡ್ಲಿಕ್ಕಾಗ್ಲಿಲ್ಲ, ಆಗ್ಲೇ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ಬೇಕಾಗಿತ್ತು ಅಂತ ಯಾವಾಗ ನಿಮ್ ಮನ್ಸಿಗೆ ಬರುತ್ತೋ ಆವಾಗ ಸಿಕ್ಕಾಪಟ್ಟೆ ನೋವಾಗತ್ತೆ. ಅದಾಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಈ 10 ಡೇಸ್ ಅನ್ನ ಬೆಸ್ಟ್ ಆಗಿ ಯುಟಿಲೈಸ್ ಮಾಡಬೇಕು. ಯಾವಾಗ ಎಕ್ಸಾಮ್ ಇನ್ನೇನು ಹತ್ರ ಬಂದೇ ಬಿಡ್ತು ಅಂತ ಇರ್ಬೇಕಾದ್ರೆ 2-3 ಡೇಸ್ ಇರ್ಬೇಕಾದ್ರೆ ಹೈಲಿ ಇಂಪಾರ್ಟೆಂಟ್ ಆಗಿರುವಂತಹ ಯಾವ ಚಾಪ್ಟರ್ಸ್ ಗಳಿಂದ ಸ್ಕೋರ್ಸ್ ಗಳು ಬರುತ್ತೆ, ಮಾರ್ಕ್ಸ್ ಹೆಚ್ಚಿಗೆ ಬರುತ್ತೋ ಆ ಚಾಪ್ಟರ್ಸ್ ಗಳನ್ನ, ಕಾನ್ಸೆಪ್ಟ್ಸ್ ಗಳನ್ನ, ಟಾಪಿಕ್ಸ್ ಗಳನ್ನ ಎಲ್ಲವನ್ನೂ ಸಹ ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕು. ನಿಮಗೆ ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ ಗಳಿಂದ, ನಮ್ಮ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸ್ ಇರಬಹುದು, ಶೂರ್ ಶಾರ್ಟ್ ಕ್ವಶನ್ಸ್ ಗಳ ವಿಡಿಯೋಸ್ ಇರಬಹುದು, ಇವುಗಳಿಂದ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಇಂಪಾರ್ಟೆಂಟ್ ಅಂತ. ಅದ್ರ ಮೇಲೆ ಎಕ್ಸ್ಟ್ರಾ ಎಫರ್ಟ್ಸ್ ಗಳನ್ನ ಹಾಕಿ. ಯಾವುದು ಇಂಪಾರ್ಟೆಂಟ್ ಇದೆಯೋ ಅದನ್ನ ಮಿಸ್ ಮಾಡೋ ಮಾತೇ ಇಲ್ಲ. ಜೀವನದಲ್ಲಿ ನಮ್ಗೆ ಗೊತ್ತು, ಎಕ್ಸಾಮ್ ನಲ್ಲಿ ಹಾಗೆ ಜೀವನದಲ್ಲಿ ಇವರು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಪೀಪಲ್, ಇವರನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಅದೇ ರೀತಿ ಇಲ್ಲೂ ಸಹ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್ಸ್ ಗಳಾಗಿವೆ. ಇವುಗಳಿಂದ ಗೊತ್ತು ನಮಗೆ ಮಾರ್ಕ್ಸ್ ಬರುತ್ತೆ ಈಸಿಯಾಗಿ. ಹಾಗಿದ್ರೆ ಯಾಕೆ ನೆಗ್ಲೆಕ್ಟ್ ಮಾಡ್ತೀರಾ? ಅವುಗಳನ್ನ ಫಸ್ಟ್ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ. ಲಾಸ್ಟ್ ಡೇ 1 ಇದ್ದಾಗ ಕಾಮ್ ಆಗಿ ಫೈನಲ್ ರಿವಿಷನ್ ಅನ್ನ ಮಾಡಿ. ನಿಮ್ಗೆ ಅನಿಸ್ಬಹುದು ಲಾಸ್ಟ್ ಮೂಮೆಂಟ್ ಅಲ್ಲಿ, ಸರ್ ನಾನೇನು ಓದೇ ಇಲ್ಲ, ಏನ್ ಮಾಡೋದು? ಆವಾಗ ನಾನು ಹೇಳೋದು, ನೀನು ಓದಿಲ್ಲ ಅಂತ ನಿನ್ ಮನ್ಸು ಹೇಳ್ತಾ ಇರ್ಬೋದು, ಬಟ್ 1 ವರ್ಷ ಏನನ್ನಾದ್ರೂ ಓದಿರ್ತೀಯ, ಆ ಕಾನ್ಫಿಡೆನ್ಸ್ ಅನ್ನ ಇಟ್ಕೊಂಡು ಹೋಗು. ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನ ನೀನು ರಿವೈಸ್ ಮಾಡ್ತಾ ಹೋಗು. ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸ್ಟ್ರೆಸ್ ಪಡ್ಕೊಳ್ಬೇಡಿ. ನನಗೆ ಗೊತ್ತು ಇದು ಈಸಿ ಈ ಪೊಸಿಷನ್ ಅಲ್ಲಿ ಇದ್ದು ಹೇಳು, ಬಟ್ ನಾನು ಸಹ ಆ ಒಂದು ಸ್ಟೂಡೆಂಟ್ ಫೇಸ್ ನಿಂದಾನೆ ಬಂದಿರುವಂತಹದ್ದು. ನನಗೆ ಗೊತ್ತು ಆ ಮೂಮೆಂಟ್ ಅಲ್ಲಿ ನಾನು ಟೆನ್ಷನ್ ಆದ್ರೆ ನನಗೇನೋ ಸಿಗಲ್ಲ. ಟೆನ್ಷನ್ ಇಂದ ಎಕ್ಸ್ಟ್ರಾ ನನಗೆ ಮೈಂಡ್ ನಲ್ಲಿ ಪ್ರೆಷರ್ ಆಗತ್ತೆ. ಹೀಗಾಗಿ ನಾನು ಕಾಮ್ ಆಗಿ ರಿವಿಷನ್ ಅನ್ನ ಮಾಡಬೇಕು ಅಂತ. ಎಲ್ರು ಮಾಡ್ತೀರಾ ತಾನೆ? ಎಸ್, ಐ ವಿಲ್ ಡೂ ಇಟ್ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಐ ವಿಲ್ ಡೂ ಇಟ್. ಏನೇ ಆಗ್ಲಿ ಈ 10 ಡೇಸ್ ಗಳಲ್ಲಿ ನಾನು ನನ್ನ ಬೆಸ್ಟ್ ಅನ್ನ ಕೊಡ್ತೇನೆ ಅಂತ ಹೇಳ್ತೀರಾ ತಾನೆ? ಕಮೆಂಟ್ ಅಲ್ಲಿ ಹಾಕಿ. ಅದು ನೀವು ನಿಮಗ್ ಮಾಡುವಂತಹ ಪ್ರಾಮಿಸ್. ನಾವು ಜಗತ್ನಲ್ಲಿ ಎಷ್ಟೇ ಜನರಿಗೆ ಏನೇ ಮಾತನ್ನು ಹೇಳಿರ್ಬೋದು, ಏನೇ ಆಗಿರ್ಬೋದು, ಬಟ್ ಯಾವಾಗ ನಾವು ಒಂದ್ ಮಾತನ್ನ ನಮ್ಮ ಮನ್ಸಿಗೆ ಹೇಳಿರ್ತೇವೋ
ಅದನ್ನ ಮುರಿದ್ರೆ ನಾವು ನಮಗೆ ಮಾಡುವಂತಹ ಮೋಸ ಆಗತ್ತೆ. ಜಗತ್ನಲ್ಲಿ ಜೀವನದಲ್ಲಿ ಅದಕ್ಕಿಂತ ದೊಡ್ಡ ಮೋಸ ಯಾವುದೂ ಇಲ್ಲ. ಸೊ ಫಾಸ್ಟ್ ರಿವಿಷನ್ ದಲ್ಲಿ ಏನಾಗಿರುತ್ತೆ, ನೀವು ಸ್ಪೀಡ್ ಆಗಿ ರಿವಿಷನ್ ಮಾಡಬೇಕು, ಡೀಪ್ ಸ್ಟಡಿ ಅಲ್ಲ. ಸೊ ಹೆಡ್ಡಿಂಗ್ಸ್ ಇರಬಹುದು, ಕೀವರ್ಡ್ಸ್ ಗಳಿರಬಹುದು, ಡಯಾಗ್ರಾಮ್ಸ್ ಗಳಿರಬಹುದು, ಮ್ಯಾಪ್ಸ್, ಫಾರ್ಮುಲಾಸ್ಗಳು, ಇವುಗಳ ಮೇಲೆ ನಿಮ್ಮ ಫೋಕಸ್ ಇರಲಿ. ಸೂತ್ರಗಳು, ಹಾಗೆ ರೇಖಾಚಿತ್ರಗಳು, ನಕ್ಷೆ ಕಾರ್ಯ, ಇವೇ ಮೇನ್ ಆಗತ್ತೆ. ಇಫ್ ಯು ರಿಮೆಂಬರ್ ಸ್ಟ್ರಕ್ಚರ್, ಆನ್ಸರ್ಸ್ ವಿಲ್ ಕಮ್. ಪ್ಲಾಸಿ ಕದನದ ಕಾರಣಗಳು ಅಂದ ಕೂಡಲೇ ನಾನು ಏನ್ ಬರಬೇಕು, 3 ಕೀವರ್ಡ್ಸ್ಗಳು ಬರಬೇಕು. ಮೆಂಡಿಂಗ್ ಆಫ್ ದ ಫೋರ್ಟ್, ಕೋಟೆಯ ದುರಸ್ತಿ. ದಸ್ತಕ್ಸ್ಗಳ ದುರುಪಯೋಗ, ಮಿಸ್ಯೂಸ್ ಆಫ್ ದಸ್ತಕ್ಸ್. ಥರ್ಡ್ ಒನ್ ಏನಾಗತ್ತೆ, ನೆನಪು ಮಾಡ್ಕೊಳ್ತಾ ಇದ್ದೀರಾ, ಅದು ಇಂಪಾರ್ಟೆಂಟು. ಈ ರೀತಿ ನೀವು ನಿಮ್ಮ ಮೈಂಡ್ ನಲ್ಲಿ ರಿವಿಷನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಆವಾಗ ಆನ್ಸರ್ ನಿಮಗೆ ಬಂದೇ ಬರುತ್ತೆ. ಕಪ್ಪು ಕೋಣೆ ದುರಂತ, ಬ್ಲ್ಯಾಕ್ ರೂಮ್ ಟ್ರೆಜಡಿ ಆಗಿದೆ ಆ ಥರ್ಡ್ ಕೀವರ್ಡ್. ಸೊ ಇಲ್ಲಿ ಏನ್ ಮಾಡಿದೆ, ನಾನು ಕೀವರ್ಡ್ಸ್ ಗಳ ಮುಖಾಂತರ ಆನ್ಸರ್ ಗಳ ಸ್ಟ್ರಕ್ಚರ್ ಅನ್ನ ಮಾಡ್ತಾ ಇದ್ದೇನೆ. ನಿಮಗೆ ಯಾವಾಗ ಒಂದು ಸ್ಟ್ರಕ್ಚರ್ ಕ್ಲಿಯರ್ ಆಗಿರುತ್ತೋ ಆನ್ಸರು, ಮಾರ್ಕ್ಸು ಎಲ್ಲ ಇಂಪ್ರೂವ್ ಆಗ್ತಾನೆ ಹೋಗತ್ತೆ. ಸೊ 1 ಪೇಜ್ ರೂಲ್, ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ಲ, ಅದೇ ಎಲ್ಲಾ ಚಾಪ್ಟರ್ಸ್ ಗಳಿಗೂ 1 ಪೇಜ್ ರಿವಿಷನ್ ಅನ್ನ ಮಾಡಿ. ಅದರಲ್ಲಿ ಅಟ್ಲೀಸ್ಟ್ 5 ಕೀ ಪಾಯಿಂಟ್ಸ್ ಅನ್ನ ಇನ್ಕ್ಲೂಡ್ ಮಾಡಿ. ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸಾರ್, ಇವೆರಡು ಕೀವರ್ಡ್ ಆಯ್ತು. ಸೆಕೆಂಡ್ ಕಾರ್ನಾಟಿಕ್ ವಾರ್ಸ್ ಗಳಿರಬಹುದು, ಹಾಗೆ ಮಾರ್ತಾಂಡವರ್ಮ, ಡಚ್, ಇವೆಲ್ಲ ಕೀವರ್ಡ್ಸ್ ಗಳಾಗತ್ತೆ, ಕೀ ಪಾಯಿಂಟ್ಸ್ ಗಳಾಗತ್ತೆ. 3 ಇಂಪಾರ್ಟೆಂಟ್ ಕ್ವಶನ್ಸ್ ಗಳು, ಸಿಂಪಲ್. ಒಂದು ಚಾಪ್ಟರ್ ನಿಂದ 3 ಮಾರ್ಕ್ಸ್ ಬರ್ತಾ ಇದೆ ಬ್ಲೂ ಪ್ರಿಂಟ್ ನಲ್ಲಿ ಅಂದ್ರೆ, ನೀವು ಹಿಂದಿನ ವರ್ಷದ PYQs ಗಳಿಂದ ನೋಡಿ ಆ ಚಾಪ್ಟರ್ ನಿಂದ ಯಾವುದು 3 ಮಾರ್ಕ್ಸ್ ಕ್ವಶನ್ಸ್ ಗಳು ಬರ್ತಾ ಇವೆ ಅವೇ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ ಗಳಾಗಿವೆ. ಡಯಾಗ್ರಾಮ್ಸ್ ಇರಬಹುದು, ಮ್ಯಾಪ್ ಇರಬಹುದು, ಮೈಂಡ್ ಮ್ಯಾಪ್ಸ್ ಗಳಿರಬಹುದು. ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಒಂದು ಸ್ಟೋರಿ ಇರತ್ತೆ, ವ್ಯಾಘ್ರಗೀತೆ ಇರಬಹುದು, ಯಾವುದೇ ಒಂದು, ಅದರಲ್ಲಿ ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ, ಯಾರ್ಯಾರು ಬರ್ತಾರೆ, ಶಾನ್ಭೋಗ್ರು ಇರಬಹುದು, ಹುಲಿ ಇರಬಹುದು, ಇವೆಲ್ಲ ಏನಾಗ್ತಾರೆ, ಕಥೆಯಲ್ಲಿ ಬರುವಂತಹ ಪಾತ್ರಗಳು, ಅವುಗಳ ಮಧ್ಯದಲ್ಲಿ ಏನಾಗತ್ತೆ, ಹಾಗೆ ಯಾರು ಇಂಪಾರ್ಟೆಂಟ್ ಆಗ್ತಾರೆ, ಸಾರಾಂಶ, ಸಮ್ಮರಿ, ವೆರಿ ಇಂಪಾರ್ಟೆಂಟ್. ಕೀ ಟರ್ಮ್ಸ್ ಗಳು ಆಲ್ರೆಡಿ ಹೇಳಿದ್ದೇನೆ ಬ್ಯಾಟಲ್ ಆಫ್ ಪ್ಲಾಸಿಯ ಎಕ್ಸಾಂಪಲ್ ನ ಮುಖಾಂತರ. ಈ ರೀತಿ ಪ್ರತಿಯೊಂದು ಚಾಪ್ಟರ್ಗೂ 1 ಪೇಜ್ ನಲ್ಲಿ ನೀವು ಕವರ್ ಮಾಡುವಂತಹ ಪ್ರಯತ್ನವನ್ನ ಪಡಿ. ಯಾಕಂದ್ರೆ ಯಾವಾಗ ಎಕ್ಸಾಮ್ ಹತ್ರ ಇರುತ್ತೋ ಆ ಒಂದು ಪೇಜ್ ಅನ್ನ ಓದ್ಕೊಂಡ್ರೆ ಮುಗೀತು ಆ ಚಾಪ್ಟರ್ ಅಷ್ಟೇ. ಪೂರ್ತಿ ಚಾಪ್ಟರ್ ಅನ್ನ ಓದ್ತಾ ಕೂತ್ಕೋತೇನೆ ಅಂದ್ರೆ ಆಗಲ್ಲ. ಟೈಮ್ ಇರೋದೇ ಲಿಮಿಟೆಡ್. ಹೀಗಾಗಿ ಲಿಮಿಟೆಡ್ ಟೈಮ್ ಅನ್ನ ಬೆಸ್ಟ್ ಯುಟಿಲೈಸ್ ಮಾಡ್ಬೇಕಂದ್ರೆ ಇದನ್ನ ಫಾಲೋ ಮಾಡಿ. ಇದರಿಂದ ನಿಮ್ಮ ಬ್ರೇನು ರಿಕಾಲ್ ಮಾಡ್ಕೊಳ್ಳುತ್ತೆ ಫಾಸ್ಟರ್ ಆಗಿ ಎಕ್ಸಾಮ್ ನಲ್ಲಿ. ಯಾಕಂದ್ರೆ ಒಂದು ಪೇಜು ಅದರಲ್ಲಿ ಏನೇನು ಕೀವರ್ಡ್ಸ್ ಗಳಿವೆ ಅವೆಲ್ಲ ನಿಮಗೆ ಎಕ್ಸಾಮ್ ಹಾಲ್ ಅಲ್ಲಿ ಕೂತಾಗ ನೆನಪಾಗ್ತಾ ಹೋಗುತ್ತೆ. ಇದನ್ನೇ ಮಾಡಬೇಕಾಗಿರೋದು. 1 ಪೇಜ್ ರೂಲ್. ರೈಟಿಂಗ್ ಪ್ರಾಕ್ಟೀಸ್, ಇದರಲ್ಲೇ ಬಹಳಷ್ಟು ಮಕ್ಕಳು ಮಾರ್ಕ್ಸ್ ಗಳನ್ನ ಲೂಸ್ ಮಾಡ್ತಾರೆ. ಸರ್ ನಾನು ಓದಿದ್ದೇನೆ, ರಿವೈಸ್ ಮಾಡಿದ್ದೇನೆ, ಬರ್ದಿದ್ಯಾ ಮಗು? ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ಯಾ? ಯಾಕಂದ್ರೆ ಎಕ್ಸಾಮ್ ಹಾಲ್ ನಲ್ಲಿ ನಿಂಗೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಬರೆಯೋದು. ಅದನ್ನ ಬಿಟ್ಟು ಎಲ್ಲವನ್ನೂ ಮಾಡಿದ್ಯಾ ಅಂದ್ರೆ ಹೇಗೆ? ಹೀಗಾಗಿ ಸ್ಟಾರ್ಟ್ ರೈಟಿಂಗ್. 3 ಮಾರ್ಕ್ ಆನ್ಸರ್ಸ್ ಇರಬಹುದು, 4 ಮಾರ್ಕ್ ಆನ್ಸರ್ಸ್ ಗಳಿರಬಹುದು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಅಟೆಂಪ್ಟ್ ಮಾಡಿ. ಹೇಗೆ ಅಟೆಂಪ್ಟ್ ಮಾಡ್ತೀರಾ ಕ್ವಶನ್ಸ್ ಗಳನ್ನ? ಬೋರ್ಡ್ ಎಕ್ಸಾಮ್ ನಲ್ಲಿ ಕ್ವಶನ್ ಬಂದಿದೆ, ನಾನು ಎಕ್ಸಾಮ್ ಹಾಲ್ ಅಲ್ಲಿ ಕೂತು ಆ ಆನ್ಸರ್ ಅನ್ನ ಬರಿತಾ ಇದ್ದೇನೆ, ಆ ರೀತಿ ಪ್ರತಿಯೊಂದು ಕ್ವಶನ್ ಅಟೆಂಪ್ಟ್ ಮಾಡಿ. ಇದರಿಂದ ನಿಮಗೆ ಗೊತ್ತಾಗತ್ತೆ ನನಗೆ ಯಾವ್ದು ಕೀವರ್ಡ್ಸ್ ಗಳು ಗೊತ್ತಾಗ್ತಾ ಇಲ್ಲ, ನಾನು ಮ್ಯಾಥ್ಸ್ ನ ಪ್ರಾಬ್ಲಮ್ ಅನ್ನ ಮಾಡಬೇಕಾದ್ರೆ ಎಲ್ಲಿ ಸ್ಟಕ್ ಆಗ್ತಾ ಇದ್ದೇನೆ, ಯಾವ ಸ್ಟೆಪ್ಸ್ ಗಳು ಕನ್ಫ್ಯೂಸಿಂಗ್ ಆಗ್ತಾ ಇವೆ, ಡಯಾಗ್ರಾಮ್ಸ್ ಗಳನ್ನ ಡ್ರಾ ಮಾಡಬೇಕಾದ್ರೆ ನಾನು ಎಲ್ಲಿ ಎಡುತ್ತಾ ಇದ್ದೇನೆ, ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಅದು ಗೊತ್ತಾಗಬೇಕಂದ್ರೆ ನೀವು ಪ್ರತಿಯೊಂದು ಕ್ವಶನ್ ಅನ್ನ, ಇದು ಬೋರ್ಡ್ ಎಕ್ಸಾಮ್ ನಲ್ಲಿ ಬಂದೇ ಬರುತ್ತೆ, ನಾನು ಅದರ ಆನ್ಸರ್ ಅನ್ನ ಬರಿತಾ ಇದ್ದೇನೆ, ಆ ರೀತಿ ಟ್ರೀಟ್ ಮಾಡಿ. ಸೊ ಎಕ್ಸಾಮಿನರ್ ಸೀಕ್ರೆಟ್ ಏನ್ ಮಾಡ್ತಾರೆ, ಪ್ರತಿಯೊಬ್ಬ ಫಾರ್ ಎಕ್ಸಾಂಪಲ್ ನಿಮ್ಮ ಪೇಪರ್ ಅನ್ನ ಚೆಕ್ ಮಾಡ್ತಾರಲ್ಲ, ಅವ್ರಿಗೆ ದಿನಕ್ಕೆ ಮ್ಯಾಕ್ಸಿಮಮ್ 24 ಪೇಪರ್ ಅನ್ನ ಚೆಕ್ ಮಾಡೋದಿರುತ್ತೆ ಡೈಲಿ. ಸೊ ಅವ್ರು ಏನೇನೋ ಹುಡುಕ್ತಾರೆ, ನಿಮ್ಮ ಆನ್ಸರ್ಸ್ ಗಳು ಕ್ಲಿಯರ್ ಆಗಿದೆಯೋ, ಸ್ಟ್ರಕ್ಚರ್ಡ್ ಆಗಿದೆಯೋ, ಈಸಿ ಟು ರೀಡ್. ಸ್ಟ್ರಕ್ಚರ್ಡ್ ಅಂದ್ರೆ ಕೀವರ್ಡ್ಸ್ ಗಳಿವೆ ಅದರಲ್ಲಿ, ಹಾಗೆ ಆತನಿಗೆ ಕಾನ್ಸೆಪ್ಟ್ ಗೊತ್ತಿದೆಯೋ ಇಲ್ವೋ, ಮ್ಯಾಥ್ಸ್ ನಲ್ಲಿ ಸ್ಟೆಪ್ಸ್ ಗಳನ್ನ ಬರೆದಿದ್ದಾನೋ ಇಲ್ವೋ, ಅವೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಪಾಯಿಂಟು, ಎಕ್ಸ್ಪ್ಲನೇಷನ್, ಕೀವರ್ಡು. ಎಕ್ಸ್ಪ್ಲನೇಷನ್ ಎಲ್ಲಿ ಬೇಕಾಗತ್ತೆ, ಎಸ್ಪೆಷಲಿ ಲ್ಯಾಂಗ್ವೇಜಸ್ ಗಳಲ್ಲಿ ಬೇಕಾಗತ್ತೆ. ಪ್ರಬಂಧ ಬರಿತಿದ್ದೀರಾ
ಅಥವಾ ಪತ್ರಲೇಖನ ಇದೆ, ಗಾದೆ ಮಾತು ಇದೆ, ಸಾರಾಂಶ, ಸಮರಿ ಬರಿತಿದ್ದೀರಾ, ಲೆಟರ್ ರೈಟಿಂಗು, ಅಲ್ಲೆಲ್ಲ ಎಕ್ಸ್ಪ್ಲನೇಷನ್ ಬೇಕಾಗತ್ತೆ. ಸೈನ್ಸು, ಸೋಷಿಯಲ್ ಸೈನ್ಸ್ಗಳಲ್ಲಿ ಕೀವರ್ಡ್ಸ್ಗಳು ಬೇಕಾಗತ್ತೆ. ಹಾಗೆ ಮ್ಯಾಥ್ಸ್ನಲ್ಲಿ ಸ್ಟೆಪ್ ವೈಸ್ ಪಾಯಿಂಟ್ಸ್ಗಳಿರುತ್ತೆ. ಹೀಗಾಗಿ ಫಿಸಿಕ್ಸಲ್ಲಿರ್ಬೋದು, ಪ್ರಾಬ್ಲಮ್ಸ್ಗಳನ್ನ, ನ್ಯೂಮರಿಕಲ್ಸ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಕರೆಕ್ಟಾಗಿ ಪಾಯಿಂಟ್ ವೈಸ್, ಸ್ಟೆಪ್ ವೈಸ್ ಬರಿತಾ ಹೋಗಿ. ಇದರಿಂದ ನಿಮ್ಮ ಮಾರ್ಕ್ಸ್ಗಳು ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಸೊ ಲಾಸ್ಟ್ ಸ್ಕೋರ್ ಬೂಸ್ಟಿಂಗ್ ರಿವಿಷನ್ ಅಲ್ಲಿ ಏನ್ ಮಾಡಬೇಕು, ಹೈ ಸ್ಕೋರಿಂಗ್ ಏರಿಯಾಸ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿರೋ ಹಾಗೆ ಯಾವ್ದಾವ್ದನ್ನ ಪದೇ ಪದೇ ಕೇಳಿದ್ದಾರೆ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಇರಬಹುದು, ಡಯಾಗ್ರಾಮ್ಸ್ ಮ್ಯಾಪ್ಸ್ ಗೊತ್ತು, ಇದರಿಂದ ಮಾರ್ಕ್ಸ್ಗಳು ಬಂದೇ ಬರುತ್ತೆ ಅಂತ ಅವುಗಳನ್ನ ಮಾಡಿ. ಡೆಫಿನೇಷನ್ಸ್ ಗಳಿರ್ಬಹುದು, ಸೈನ್ಸ್ ಅಲ್ಲಿ ಇರ್ಬಹುದು, ಸೋಷಿಯಲ್ ಸೈನ್ಸ್ ಅಲ್ಲಿ ಇರ್ಬಹುದು, ಅವುಗಳನ್ನ ಮಾಡಿ. ಕೇಸ್ ಬೇಸ್ಡ್ ಆನ್ಸರ್ಸ್, ಬಹಳಷ್ಟು ಅಪ್ಲಿಕೇಶನ್ ಕ್ವಶನ್ಸ್ಗಳು ಬರುತ್ತೆ, ಎಸ್ಪೆಷಲಿ ಸೈನ್ಸ್ ಅಲ್ಲಿ ಇರ್ಬಹುದು. ಹಾಗೆ ಸೋಷಿಯಲ್ ಸೈನ್ಸ್ ಅಲ್ಲೂ ಫಾರ್ ಎಕ್ಸಾಂಪಲ್ ಒಂದು ಕೇಸ್ ಕೊಟ್ಟಿರ್ತಾರೆ, ಮಮತಾ ಒಂದು ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಅಂತಿದ್ದಾರೆ, ಅವಳು ಸ್ಯಾಲರಿಡ್ ಎಂಪ್ಲಾಯ್, ಯಾವ್ದು ಬ್ಯಾಂಕ್ ಅಕೌಂಟ್. ಅದೇ ಮಮತಾ ಇಸ್ ಅ ಬಿಸ್ನೆಸ್ ಮ್ಯಾನ್, ಯಾವ ಅಕೌಂಟ್. ಈ ರೀತಿ ಒಂದು ಕೇಸ್ ಇರುತ್ತೆ. ಅದೇ ರೀತಿಯ ಮತ್ಯಾವ ಕೇಸ್ಗಳು ಬರಬಹುದು ಅಂತ ನೀವು ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಬೇಕಾಗತ್ತೆ. ಮ್ಯಾಥ್ಸ್ ನಲ್ಲೂ ಸಹ ಸೇಮ್ ಫಾರ್ಮ್ಯಾಟ್ ನ ಕ್ವಶನ್ ಇರುತ್ತೆ, ಬಟ್ ಏನ್ ಕೇಳ್ತಾರೆ, ಆ ಸೇಮ್ ಫಾರ್ಮ್ಯಾಟ್ ನ ಕ್ವಶನ್ ಅಲ್ಲಿ ನಂಬರ್ಸ್ ಗಳನ್ನ ಚೇಂಜ್ ಮಾಡ್ತಾರೆ, ಅಲ್ಲಿಂದ ಹಿಂದೆ ಮುಂದೆ ಮಾಡ್ತಾರೆ. ಹೀಗಾಗಿ ಕೇಸ್ ಬೇಸ್ಡ್ ಆನ್ಸರ್ಸ್ ಗಳು ಇಂಪಾರ್ಟೆಂಟ್ ಆಗತ್ತೆ. ಇವುಗಳಿಂದ ನಿಮಗೆ ಗ್ಯಾರಂಟಿಡ್ ಮಾರ್ಕ್ಸ್ ಬರುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲೂ ನಾವು ಸೋಷಿಯಲ್ ಸೈನ್ಸ್ ಅಲ್ಲಿ ನೋಡೋದಾದ್ರೆ ಅಟ್ಲೀಸ್ಟ್ 40 ಮಾರ್ಕ್ಸ್ ಗಳು ರಿಪೀಟ್ ಆಗ್ತಾನೆ ಇರುತ್ತೆ. ಮಾಡೆಲ್ ಕ್ವಶನ್ ಪೇಪರ್ಸ್ ಗಳಿರಬಹುದು, ಪ್ರಿಪರೇಟರಿ ಇರಬಹುದು, ಹಿಂದಿನ ವರ್ಷ ಪೇಪರ್ಸ್ಗಳು, ಇವುಗಳಿಂದ 40-45 ಮಾರ್ಕ್ಸ್ ಬಂದೇ ಬರುತ್ತೆ. ಹೀಗಾಗಿ ಅದನ್ನ ನೀವು ಫಸ್ಟ್ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ 30 ಮಿನಿಟ್ ರೂಲ್, ಯಾವಾಗ ಅನ್ಸುತ್ತೆ ನಾನು ಒಂದೇ ಚಾಪ್ಟರ್ ನಲ್ಲಿ ಸ್ಟಕ್ ಆಗಿದ್ದೇನೆ ಅಂತ, ಆವಾಗ ಡೋಂಟ್ ವೇಸ್ಟ್ ಅವರ್ಸ್, ಜಸ್ಟ್ 30 ಮಿನಿಟ್ಸ್ ಕೊಡಿ. ಏನೇನ್ ಮೇನ್ ಐಡಿಯಾಸ್ಗಳಿವೆಯೋ ಅದನ್ನ ಓದಿ ಮೂವ್ ಫಾರ್ವರ್ಡ್. ಸ್ಟಕ್ ಆಗೋ ಸಮಯ ಇಲ್ಲ. ನಾನು ಎಲ್ಲವನ್ನೂ ಸಹ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೇನೆ, ಆಗಲ್ಲ ಮಗು, ಈಗ ಟೈಮ್ ಇಲ್ಲ. ಈ ಟೈಮಲ್ಲಿ ನೀವು ಏನ್ ಮಾಡಬೇಕು, ಎಲ್ಲ ಮೇನ್ ಕ್ವಶನ್ಸ್ಗಳು, PYQsಗಳು, ಮಾಡೆಲ್ ಪೇಪರ್ಸ್ಗಳು, ಹಾಗೆ ಪ್ರಿಪರೇಟರಿ ಪೇಪರ್ಸ್ಗಳು, ಇವುಗಳನ್ನ ಮಾಡಬೇಕು. ಮೂಮೆಂಟಮ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಪರ್ಫೆಕ್ಷನ್. ಈಗ ನಾನು ಫಾರ್ ಎಕ್ಸಾಂಪಲ್ ಪರ್ಫೆಕ್ಟ್ ಆಗಿರೋ ರೌಂಡ್ ಅನ್ನ ಹಾಕ್ತಾ ಕೂತ್ಕೊಳ್ತೇನೆ ಅಂದ್ರೆ ಆಗಲ್ಲ. ವಾಟ್ ಎವರ್ ಐ ಹ್ಯಾವ್ ಮೇಡ್ ಈಸ್ ಪರ್ಫೆಕ್ಟ್ ಅಟ್ ದಿಸ್ ಮೂಮೆಂಟ್. ಹೀಗಾಗಿ ನೀವು ಸಹ ಪರ್ಫೆಕ್ಟು ಅಂತ ಹೋಗ್ಬೇಡಿ. ಒಂದೇ ಥಿಂಗ್ ಬೇಕಾಗಿರೋದು, ಎಫರ್ಟ್ಸ್ಗಳನ್ನ ಹಾಕಿ, ಕಾನ್ಸ್ಟೆಂಟ್ ಹಾಕಿ, ಡೇ ಬೈ ಡೇ ಬಂದು 10 ದಿನ ಇದೆ, ಪ್ರತಿಯೊಂದು ದಿನ ಟರ್ನ್ ಅಪ್ ಆಗಿ ನಿಮ್ಮ ಬೆಸ್ಟ್ ಅನ್ನ ಕೊಡಿ, ಅಷ್ಟೇ ಬೇಕಾಗಿರೋದು. ಸೊ ಮೂಮೆಂಟಮ್, ನಾನಿವತ್ತು 4 ಚಾಪ್ಟರ್ ಅನ್ನ ಮುಗಿಸ್ದೆ, ನಾಳೆ 6, 8 ಈ ರೀತಿ ಚಾಪ್ಟರ್ಸ್ ಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋಗ್ಬೇಕು. ಆ ಮೂಮೆಂಟಮ್ ಬಿಲ್ಡ್ ಆಗ್ಬೇಕು. ಈ ಮೂಮೆಂಟ್ ನಲ್ಲಿ ಮಾರ್ಕ್ಸ್ ಗಳನ್ನ ಏನು ಡಿಸ್ಟ್ರಾಯ್ ಮಾಡತ್ತೆ, ಹೊಸ ಮೆಟೀರಿಯಲ್, ಯಾವುದೋ ಒಂದು ಹೊಸ ಗೈಡ್ ಬುಕ್ ಬಂದಿದೆ ಅದನ್ನ ಫಾಲೋ ಮಾಡ್ತೇನೆ, ಯಾವುದೋ ಒಂದು ಹೊಸ ವಿಡಿಯೋ ಬಂದಿದೆ ಯಾವುದೋ ಒಂದು ಚಾನಲ್ದು, ಆ ಟೀಚರ್ ಅನ್ನು ಇನ್ನೂ ತನಕ ನೋಡೇ ಇಲ್ಲ, ಅದನ್ನ ಫಾಲೋ ಮಾಡ್ತೇನೆ. ಪ್ಯಾನಿಕ್ ಆಗಿ ಸ್ಟಡಿ ಮಾಡೋದು, ಟೈಮ್ ಇಲ್ಲ ಅಂತ ಸ್ಟ್ರೆಸ್ ಮಾಡಿ ಏನೂ ಉಪಯೋಗ ಇಲ್ಲ. ರೈಟಿಂಗ್ ಪ್ರಾಕ್ಟೀಸ್ ಮಾಡದೆ ಓದೋದು, ಸ್ಲೀಪು, ನಿದ್ದೆ ಕಡಿಮೆ ಮಾಡಿ ನಾನು ಓದ್ತೇನೆ ಅನ್ನೋದು. ನೀವು ಕರೆಕ್ಟ್ ಆಗಿ ನಿದ್ದೆ ಮಾಡಿದ್ರೆ ಅದರ ಪ್ರೊಡಕ್ಟಿವಿಟಿ ನಿಮಗೆ ಓದೋದ್ರಲ್ಲೂ ಸಹ ಕಾಣಿಸ್ಬಹುದು. ಅದೇ ನಿದ್ದೆ ಕಡಿಮೆ ಆಗಿದೆ ಅಂದ್ರೆ ನಿಮ್ಗೆ ಅನ್ಸುತ್ತೆ ಏನೋ ನನ್ನ ಎಫಿಷಿಯನ್ಸಿ ಕಡಿಮೆ ಆಗಿದೆ ಅಂತ. ಕಂಪೇರಿಂಗ್ ವಿತ್ ಫ್ರೆಂಡ್ಸ್, ಆ ಫ್ರೆಂಡು 10 ಚಾಪ್ಟರ್ ಓದ, ನಾನು 2 ಚಾಪ್ಟರ್ ಓದಿರೋದು. ಆ ಫ್ರೆಂಡು ಪ್ರಿಪರೇಟರಿಯಲ್ಲಿ 80 ತಗೊಂಡ, ನಾನು 70 ತಗೊಂಡಿದ್ದೇನೆ. ಈ ರೀತಿ ಕಂಪ್ಯಾರಿಸನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದೇ ಕಂಪ್ಯಾರಿಸನ್ ಮಾಡಬೇಕಾಗಿರೋದು, ಅದು ನೀವು ನಿಮ್ಮ ಜೊತೆ ಕಂಪ್ಯಾರಿಸನ್. ನಿನ್ನೆಗಿಂತ ಇವತ್ತು ನಾನು ಬೆಸ್ಟ್ ಆಗಿದ್ದೇನೋ ಇಲ್ವೋ, ಅದೇ ಮೇನ್ ಕಂಪ್ಯಾರಿಸನ್ ಬೇಕಾಗಿರೋದು. ಸೊ ಜಗತ್ನಲ್ಲಿ ಒಂದೇ ವ್ಯಕ್ತಿಯ ಜೊತೆ ಕಂಪ್ಯಾರಿಸನ್ ಮಾಡಬೇಕು, ಅದು ಕನ್ನಡಿಯಲ್ಲಿ ನೀವು ನಿಂತಾಗ ನಿಮ್ಮ ಮುಂದೆ ಕಾಣುವಂತಹ ಅದೇ ನಿಮ್ಮ ವರ್ಷನ್ನ ಜೊತೆಗೆ. ಓಕೆನಾ? ಸೊ 90% ಕಾನ್ಫಿಡೆನ್ಸ್ ರೂಲು ಏನು, ನೀವು ಎಕ್ಸಾಮ್ ಹಾಲ್ ಅನ್ನ ಎಂಟರ್ ಆಗೋಕ್ಕಿಂತ ಮುಂಚೆ ನಿಮ್ಗೆ ಅನಿಸ್ಬೇಕು ನಾನು ರಿವೈಸ್ ಮಾಡಿದ್ದೇನೆ ಎಲ್ಲವನ್ನು ಒಂದ್ಸಲ ಆದ್ರೂ ಅಂತ. ಅದೇ ಮೇನ್ ಬೇಕಾಗಿರೋದು. ಡೀಪ್ ಆಗಿ ಎಲ್ಲವನ್ನೂ ಸಹ ಓದೋದಲ್ಲ, ಕಾನ್ಫಿಡೆನ್ಸು ನಾನು ಎಲ್ಲಾ ಚಾಪ್ಟರ್ಸ್ಗಳನ್ನ ಕವರ್ ಮಾಡಿದ್ದೇನೆ, ಅಥವಾ ನಾನು ಮಾಡಿರುವಂತಹ ಚಾಪ್ಟರ್ಸ್ಗಳನ್ನ ನಾನು ಒಂದು ಬಾರಿ ಅದು ರಿವೈಸ್ ಮಾಡಿದ್ದೇನೆ ಅಷ್ಟೇ. ಸೊ ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ, ರಿಪಿಟೇಷನ್ಗಳಿಂದ.
ಸಿಂಪಲ್. ನಾನು ಇಂದು ಇಲ್ಲಿ ನಿಂತು ವಿಡಿಯೋನ ಮಾಡ್ತಾ ಇದ್ದೇನೆ ಅಂದ್ರೆ ನನಗೆ ಎಲ್ಲಿಂದ ಬರುತ್ತೆ ಕಾನ್ಫಿಡೆನ್ಸು? ಸಾವಿರಾರು ವಿಡಿಯೋಸ್ಗಳನ್ನ ಮಾಡಿದ್ದೇನೆ, ಅದರಿಂದ ಕಾನ್ಫಿಡೆನ್ಸ್ ಬರುತ್ತೆ. ಲಾಸ್ಟ್ ಮಿನಿಟ್ ಸ್ಟ್ರೆಸ್ ತೊಗೊಳೋದ್ರಿಂದ ಯಾವುದೇ ಕಾನ್ಫಿಡೆನ್ಸ್ ಬರಲ್ಲ. ಸೊ ಬೋರ್ಡ್ಸ್ಗಳು ಇಂಟೆಲಿಜೆನ್ಸ್ ಅನ್ನ ಚೆಕ್ ಮಾಡಲ್ಲ, ಅವು ನಿಮ್ಮ ಡಿಸಿಪ್ಲಿನ್ ಶಿಸ್ತನ್ನ ಚೆಕ್ ಮಾಡತ್ತೆ. ನೀವು ರಿವಿಷನ್ ಮಾಡಿದ್ದೀರೋ ಇಲ್ವೋ, ನೀವು ಕರೆಕ್ಟ್ ಆಗಿ ಆನ್ಸರ್ಸ್ಗಳನ್ನ ಬರಿತಾ ಇದ್ದೀರೋ ಇಲ್ವೋ, ಸ್ಮಾರ್ಟ್ ರೈಟಿಂಗು. ಹೀಗಾಗಿ ಈ 625 ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿ ನಿಮ್ಮ ರಿಸಲ್ಟ್ಸ್ಗಳು ನಿಮ್ಮನ್ನೇ ಸರ್ಪ್ರೈಸ್ ಮಾಡುತ್ತೆ. ಸೊ ಇಂತಹದೇ ಬೋರ್ಡ್ ಎಕ್ಸಾಮ್ನ ಸ್ಟ್ರಾಟಜೀಸ್ ಬೇಕು. ನನಗೆ ಸಮರಿ ವಿಡಿಯೋಸ್ಗಳು ಬೇಕು, ಒನ್ ಶಾಟ್ ವಿಡಿಯೋಸ್ಗಳು ಬೇಕು, ಲೈವ್ಸ್ಗಳು ಬೇಕು, ಎಲ್ಲ ಬೇಕು ಅಂದ್ರೆ ನೀವು ಪರೀಕ್ಷೆ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ 625 ಜರ್ನಿಯಲ್ಲಿ ದಿ ಬೆಸ್ಟ್ ಡಿಸಿಷನ್ ಯಾವುದಾದ್ರೂ ಇದೆ ಅಂದ್ರೆ ಪರೀಕ್ಷೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು. ಮಾಡಿದ್ರ? ಎಸ್, ಗ್ರೇಟ್. ಲೆಟ್ಸ್ ಏಮ್ ಫಾರ್ 625 ಔಟ್ ಆಫ್ 625 ಟುಗೆದರ್. ನೀವು ಒಬ್ಬರೇ ಇಲ್ಲ, ನಾನು ನಿಮ್ ಜೊತೆಗಿದ್ದೇನೆ. ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಹೇಳ್ತಾ ಇದ್ದೆ ನಾನು ನಿಮ್ ಜೊತೆಗಿದ್ದೇನೆ ಅಂತ. ಹಾಗೆ ನಮ್ಮ ವೇರಿಯಸ್ ವಿಡಿಯೋಸ್ಗಳ ಮುಖಾಂತರ ಐ ಹ್ಯಾವ್ ಪ್ರೂವ್ಡ್ ದಟ್. ಸೊ ಈಗ ಈ ಮೂಮೆಂಟ್ ನಲ್ಲಿ ನೀವು ಎಕ್ಸಾಮ್ ಹಾಲ್ ಎಂಟರ್ ಆಗೋ ತನಕ ಸಹ ನಾನು ನಿಮ್ ಜೊತೆಗಿರ್ತೇನೆ. ಟುಗೆದರ್ ಇಬ್ರು ಕೂಡಿ ಈ 625 ಅಚೀವ್ ಮಾಡೋಣ. ಯಾಕಾಗಲ್ಲ ಅಂತ ನಾವು ನೋಡೋಣ. ನನಗೆ ನಿಮ್ಮಲ್ಲಿ ಕಂಪ್ಲೀಟ್ ನಂಬಿಕೆ ಇದೆ, ಮಾಡೇ ಮಾಡ್ತೀರಾ ಅನ್ನೋ ಭರವಸೆ ಇದೆ. ನೀವು ಎಫರ್ಟ್ಸ್ಗಳನ್ನ ಹಾಕಿ, ಯಾಕಾಗಲ್ಲ ಅಂತ ನೋಡೋಣ. ಸೊ ಲೆಟ್ಸ್ ಏಮ್ ಫಾರ್ 625 ಟುಗೆದರ್. ಇದೇ ನೋಟ್ ನಲ್ಲಿ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಬಟ್ ಆಲ್ ದ ಬೆಸ್ಟ್ and follow all the steps which I have told. Thank you and see you soon.